ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ. ನಾನಂತರೂ ಹುಲಿಗೆಮ್ಮ ಹೋಗಿದ್ದೆ, ಹುನಿದೀಸ್ ಹೋಗಿದ್ದೆ. ಗದ್ದಲ ನೋಡಿಬಿಟ್ರೆ ಸಿಕ್ಕಾಪಟ್ಟೆ ಗದ್ದಲ, ಜನ ಸಾಗರ ನೋಡ್ರಿ. ಇಲ್ಲಿ ಜನ ಹೊರಗೆ ಎಷ್ಟು ಜನ ಅದಾರ. ನಾನಂತರೂ ಬೈಕ್ ತೊಗೊಂಡೋಗಿದ್ದೆ. ನಡ್ಬರಕ್ಕೆ ನಮ್ಮ ಅಳಿಯ ನಾನು ಸಿಕ್ಕೊಂಬಿಟ್ವಿ. ವಾಪಸ್ ಬರ್ಬೇಕಂದ್ರೆ 3 ತಾಸು ಆಗೈತೆ. ಅಲ್ಲಿಂದ ಹೊರಗೆ ಇಚ್ಚಕ್ಕೆ ರೋಡಿಗೆ ಬರ್ಬೇಕಂದ್ರೆ ಎಷ್ಟು ಕಷ್ಟ ಆಗೈತಿ. ಇದೇ ಫಸ್ಟ್ ನಾನು ನೋಡಿದ್ದು ಎಷ್ಟು ಗದ್ದಲ ಆಗುತ್ತಂತಂದು. ಇದೇ ಫಸ್ಟ್ ನಾನು ಜನಸಾಗರ. ನೀವು ಯಾರ್ಯಾರು ಹುಲಿಗೆಮ್ಮ ಹೋಗಿರಪ್ಪ, ಹೋದವರು ಕಮೆಂಟ್ ಹಾಕ್ರಿ, ನಾವು ಹೋಗಿದ್ವಿ ಅಂತಂದು ಹುನಿ ದಿವಸ. ಹಂಗೆ ಲೈಕ್ ಮಾಡಿರಿ. ಇಲ್ಲೈತೆ ಹುಲಿಗೆಮ್ಮ ಅಂತ ಬೋರ್ಡ್ ಐತಿ. ಜನಸಾಗರ ಉಸುಲಾಡೋದಿಲ್ಲ, ಅಷ್ಟು ಗದ್ದಲಿತ್ತು. ಹುಲಿಗೆ ಜಾತ್ರೆ ಇನ್ನು ಜಾತ್ರೆ ಆತಂದ್ರೆ ಎಷ್ಟು ಗದ್ದಲಾಗುತ್ತೆ ಏನೋ, ಬರೀ ಹುನಿ ದಿವಸ ಅಷ್ಟು ಗದ್ದಲ ಐತದು. ಇದು ಏನಪ್ಪ ಅಂದ್ರೆ ಹೊರಗಿದೆ. ಇದೇನು ನಿಮಗೆ ತೋರ್ಸಾಗತ್ನಲ್ಲ, ಹೊರಗಲ್ದದ. ಹಂಗೆ ಇದು ಮುಗಿಸ್ಕೊಂಡು ಆಂಜನೇಯದ್ರಿ ಬೆಟ್ಟಕ್ಕೆ ಬಂದೀವಿ. ಮ್ಯಾಲೆ ಬಂದೀವಿ ಆಂಜನೇಯದ್ರಿ ಬೆಟ್ಟ ನೋಡ್ರಿಲ್ಲ, ದೇವಸ್ಥಾನ ಮೇಲೆ. ಹಂಗೆ ನೀವು ನೋಡಿರ್ಬೋದು, ನೀವು ಬಂದಿರ್ಬೋದು. ಯಾರು ಆಂಜನೇಯದ್ರಿ ಬೆಟ್ಟಕ್ಕೆ ಬಂದಿರಿ ಅವರು ಕಮೆಂಟ್ ಹಾಕ್ರಿ. ಇದು ಎಲ್ಲ ಲೊಕೇಶನ್ ತೋರಿಸಿ ನೋಡ್ರಿಲ್ಲ, ಅಲ್ಲಿದೆ ಎಲ್ಲ ಲೊಕೇಶನ್ ಅಷ್ಟು ಅಲ್ಲಿದೆ. ಇದು ಹೊಳಿ ಏನು ಚಿಕ್ಕ ಬಂತಲ್ಲ, ಅದು ಅಲ್ಲಿದೆ ಅಷ್ಟು ಲೊಕೇಶನ್. ಮೇಲಿಂದ ನಾನು ಮಾಡಿದ್ದು ವಿಡಿಯೋ, ಅಲ್ಲಿದೆ ಲೊಕೇಶನ್. ಹಂಗೆ ವಿಡಿಯೋ ಯಾರು ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಾಗ ಸಿಗ್ತೀನಿಯಪ್ಪ. ನಿಮ್ಗೆ ಮತ್ತೇನಪ್ಪ ಅಂದ್ರೆ ಇನ್ನೊಂದು ನಾ ಹೇಳೋದು, ಇಲ್ಲೇನು ಈಚೆ ಕಾಣುತ್ತಲ್ಲ ಹೊಳಿ ಐತಲ್ಲ, ಹೊಳಿ ಮಗ್ಗಲ ಹಂಪಿ ಐತಿ. ನಿಮಗೆ ಇನ್ನೊಂದು ವಿಡಿಯೋದಾಗ ನಾ ತೋರಿಸ್ತೀನಿ ಹಂಪಿ. ಇದ್ರಾಗ ಇಲ್ಲ ಹಂಪಿ ತೋರಿಸಲ್ಲ ನಾನು, ಇದ್ರಾಗೆಲ್ಲ ಇನ್ನೊಂದು ವಿಡಿಯೋದಾಗ ನಾ ತೋರಿಸ್ತೀನಿ ನೋಡ್ರಿ. ಇದು ಎಲ್ಲ ಕಾಯಿ ಹೊಡೆದಿದ್ದು ದೇವಸ್ಥಾನಕ್ಕೆ ಏನು ಭಕ್ತರು ಬಂದಿರ್ತಾರಲ್ಲ, ಅದು ಹೊಡೆದಿದ್ದು ಕಾಯಿ ಇದು. ನಾನು ಹಂಗೆ ನೋಡಿ ನಮ್ಮ ಹಳೆಯಂಗೆ ಕೂಡ ಒಂದು ವಿಡಿಯೋ ಮಾಡಲಿ ಅಂತಂದು ಕೊಟ್ಟಿದ್ದೆ. ನಾನು ನಿಂತು ವಿಡಿಯೋ ಮಾಡಿಸ್ಕೊಂಡು ಹೋಯ್ತು ನೋಡ್ರಿ. ಇಲ್ಲೇ ವಿಡಿಯೋ ಮಾಡಾತನವ. ಇದು ಏನಿಲ್ಲ, ನಾವು ಅಂಟಿಲ್ಲಿ ತೋರಿಸ್ನೆಲ್ಲ ಎಲ್ಲ ಭಕ್ತರು ಕಟ್ಟಿದ್ದು.